ನಮಸ್ಕಾರ. ಮುಖ್ಯ ಪ್ರಾಣ ಬಂದ ಮನೆಗೆ ಸರಣಿ ಕಾರ್ಯಕ್ರಮದ ಇವತ್ತಿನ ಸಂಚಿಕೆಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಆತ್ಮೀಯರೇ, ಇವತ್ತು ನಾವು ಆಯ್ದುಕೊಂಡದ್ದು ಸುಮಾರು 1000 ವರ್ಷ ಹಳೆಯದಾದ ಒಬ್ಬ ಹನುಮಂತ ದೇವರ ಲಘು ಚರಿತ್ರೆಯನ್ನು. ಎಲ್ಲಿದ್ದಾರೆ ಇವರು ಅಂದರೆ ಉತ್ತರ ಪ್ರದೇಶದ ಕಾನ್ಪುರ್ ಅಂತ ಒಂದು ಪಟ್ಟಣ, ಅಲ್ಲಿಂದ ಸುಮಾರು 12 ಕಿಲೋಮೀಟರ್ ದೂರದಲ್ಲಿ ಪಂಕಿ ಹನುಮಾನ್ ಅಂತ ಕರೀತಾರೆ. ಪಂಚಮುಖಿ ಹನುಮಾನ್ ಇವರು 5 ಮುಖದ ಹನುಮಂತ ದೇವರು. ಸುಮಾರು 1000 ವರ್ಷದಿಂದ ಇವರು ಅಲ್ಲಿ ನೆಲೆ ನಿಂತಿದ್ದಾರೆ. ಇವರು ಅಲ್ಲಿ ಹೆಂಗೆ ಬಂದರು? ಗಂಗಾದಾಸ್ ಅಂತ ಒಬ್ಬರು ಸಂತರಿದ್ದರು. ಅವರು ಚಿತ್ರಕೂಟದಿಂದ ಬಿಟ್ಟೂರ್ ಅನ್ನೋ ಒಂದು ಊರಿಗೆ ಈ ಹನುಮಂತ ದೇವರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲಿಕ್ಕೆ ತೊಗೊಂಡು ಹೋಗ್ತಿದ್ದಾರೆ. ರಾತ್ರಿ ಅವರು ಒಂದು ಸ್ಥಳದೊಳಗೆ ವಿಶ್ರಾಂತಿ ತಗೊಳ್ಳಿಕ್ಕೆ ತಂಗಿದ್ರು. ರಾತ್ರಿ ಸ್ವಪ್ನದೊಳಗೆ ಹನುಮಂತ ದೇವರು ಬಂದರಂತೆ. ಬಂದು ಹೇಳಿದ್ರಂತೆ, ಇಲ್ಲ, ನನ್ನನ್ನು ಇಲ್ಲೇ ಪ್ರತಿಷ್ಠಾಪನೆ ಮಾಡು, ನಾನು ಇಲ್ಲೇ ಇರ್ತೀನಿ ಅಂತ ಸೂಚನೆ ಕೊಟ್ಟರಂತ. ಅವರ ಸೂಚನೆ ಪ್ರಕಾರ ಅವ್ರನ್ನ ಅಲ್ಲೇ ಪ್ರತಿಷ್ಠಾಪನೆ ಮಾಡಲಾಯಿತು. ಮುಂದೆ ಅವ್ರ ಹೆಸರು ಸಾಕಷ್ಟು ಬಂತು, ಜನ ಬರಲಿಕ್ಕೆ ಶುರು ಮಾಡಿದರು, ಬಹಳ ಪ್ರಸಿದ್ಧಿ ಆಯಿತು, ಎಲ್ಲರ ಮನಸ್ಸಿನ ಕೋರಿಕೆಗಳು ಈಡೇರಲಿಕ್ಕೆ ಶುರುವಾಯಿತು. ಹೀಗೆ ದೇವಾಲಯ ಪ್ರಸಿದ್ಧ ಆಗಿ ಹೋಯಿತು. ಈ ಪಂಚಮುಖಿ ರೂಪ ಹೇಗೆ ಬಂತು ಹನುಮಂತ ದೇವರಿಗೆ ಅನ್ನೋದಕ್ಕೆ ಒಂದು ಕತೆ. ಅಂದ್ರೆ ರಾಮ ರಾವಣರ ಯುದ್ಧ ಮುಗಿದ ಮೇಲೆ, ಅದು ಮೇಘನಾದನ ಹತ್ಯೆ ಆದಮೇಲೆ ರಾವಣ ಬಹಳ ಕ್ಷುದ್ರಗೊಂಡಂತೆ, ಭಯಂಕರ ಕ್ರೋಧ ಆದವರಿಗೆ. ರಾವಣನಿಗೆ ಭಯಂಕರ ಸಿಟ್ಟು ಬಂತು. ಆವಾಗ ಪಾತಾಳದಲ್ಲಿದ್ದ ಅಹಿರಾವಣನಿಗೆ ಸಂದೇಶ ಕೊಟ್ಟನಂತೆ, ನೀನು ರಾಮ ಲಕ್ಷ್ಮಣರನ್ನು ಪಾತಾಳಕ್ಕೆ ತಗೊಂಡೋಗಿ ಅವರ ಹತ್ಯೆ ಮಾಡಬೇಕು ಅಂತ ಹೇಳಿದ್ನಂತೆ, ಆಜ್ಞೆ ಮಾಡಿದ್ನಂತೆ. ಒಂದು ನೆಗೆಟಿವಿಟಿ, ಒಂದು ನಕಾರಾತ್ಮಕ ಶಕ್ತಿಗೆ ಇನ್ನೊಂದು ಹೆಸರು ಅಂದರೆ ಈ ಅಹಿರಾವಣ. ಈ ಅಹಿರಾವಣ ರಾಮ ಲಕ್ಷ್ಮಣರನ್ನು ಪಾತಾಳಕ್ಕೆ ತೊಗೊಂಡೋಗಿ ಹತ್ಯೆ ಮಾಡಬೇಕು ಅಂತ ವಿಚಾರ ಮಾಡಿ ಆ ರೀತಿ ಪಾತಾಳಕ್ಕೆ ತೊಗೊಂಡು ಹೋದಂತ ಅದು ಹನುಮಂತ ದೇವರಿಗೆ ಗೊತ್ತಾಯ್ತಂತೆ. ಅವರು ಅಪಾರ ಜ್ಞಾನಿಗಳು. ಅವರು ವಿಚಾರ ಮಾಡಿದರು, ನಾನು ಹೋಗಿ ರಾಮ ಲಕ್ಷ್ಮಣರನ್ನ ಮುಕ್ತ ಮಾಡಬೇಕು, ಅವರನ್ನು ಕರ್ಕೊಂಡು ಬರಬೇಕು ಅಂತ ವಿಚಾರ ಮಾಡಿದರು. ಆದರೆ ಆ ಅಹಿರಾವಣ ನಕಾರಾತ್ಮಕ ಶಕ್ತಿಯ ಒಂದು ಸಂಕೇತ ಆಗಿದ್ದರೂ ಕೂಡ ಅವನಿಗೊಂದು ವಿಶೇಷವಾದ ಒಂದು ವರ ಇತ್ತು. ಏನದು ವರ? ಅವನು ಅವರ ಕುಲದೇವಿ ಆರಾಧಕನಾಗಿದ್ದಂತೆ. ತನ್ನ ಕುಲದೇವರನ್ನು ಬಹಳ ಭಕ್ತಿಯಿಂದ ಆರಾಧನೆ ಮಾಡುತ್ತಿದ್ದ. ಅವನಿಗೆ ಆ ಕುಲದೇವಿ ಒಂದು ವರ ಕೊಟ್ಟಿದ್ಲಂತೆ. ಏನು ಅಂದ್ರೆ 5 ದಿಕ್ಕಿನೊಳಗೆ ಒಂದೊಂದು ದೀಪವನ್ನು ಹಚ್ಚಿಟ್ಟಿದ್ರು. ಅವನು ಯಾವಾಗ ಕೊಲ್ಲಿಕ್ಕೆ ಸಾಧ್ಯ ಅಂದ್ರೆ 5 ದೀಪಗಳನ್ನು ಒಂದೇ ಸಲ ನಾವು ಆರಿಸಬೇಕು, ಆವಾಗ ಮಾತ್ರ ಅಹಿರಾವಣನ ಹತ್ಯೆ ಸಾಧ್ಯ ಅನ್ನೋ ವರ ಇತ್ತು. ಇದು ಹನುಮಂತ ದೇವರಿಗೆ ಅವರ ಒಂದು ಯೋಗ ಶಕ್ತಿಯಿಂದ ಅವರಿಗೆ ಇದು ಗೊತ್ತಿತ್ತು. ಹನುಮಂತ ದೇವರು ಆವಾಗ ಹೋಗಿ 5 ರೂಪವನ್ನು ತಾಳಿ 5 ರೂಪದಿಂದಲೂ ಒಂದೇ ಸಲ ಆ 5 ದೀಪಗಳನ್ನು ಆರಿಸಿ ಅಹಿರಾವಣನ ಹತ್ಯೆಯನ್ನು ಮಾಡಿದರಂತೆ. ಆಮೇಲೆ ಅವರು ಮೇಲೆ ಭೂಲೋಕಕ್ಕೆ ರಾಮ ಲಕ್ಷ್ಮಣರನ್ನ ಕರ್ಕೊಂಡು ಬಂದರು ಅಂತಾರೆ. ಈ ಪಂಚಮುಖಿ ಮೂರ್ತಿಯಲ್ಲಿ ವಿಶೇಷತೆ ಏನಪ್ಪ ಅಂದ್ರೆ ತಾಯಿ ಸೀತಾದೇವಿ ರೂಪನೂ ಕಾಣಿಸ್ತದೆ. ಯಾಕಂದ್ರೆ ಸೀತಾದೇವಿ ಹನುಮಂತ ದೇವರ ಮೇಲೆ ಬಹಳಷ್ಟು ಪ್ರೀತಿ ಇತ್ತು ಅವರಿಗೆ. ನನ್ನ ಹಿರೇ ಮಗ, ಜ್ಯೇಷ್ಠ ಪುತ್ರ ಅಂತ ಅವ್ರು ತಿಳ್ಕೊಂಡಿದ್ರಂತ. ಅಷ್ಟು ಪ್ರೀತಿ, ವಿಶೇಷ ಆಶೀರ್ವಾದ ಸೀತಾದೇವಿದ ಹನುಮಂತ ದೇವರಿಗೆ. ಇಂತಹ ಒಂದು ವಿಶೇಷವಾದಂಥ ಹನುಮಂತ ದೇವರು ಕಾನ್ಪುರದೊಳಗೆ ಪಂಕಿ ಹನುಮಾನ್ ಅನ್ನೋ ಹೆಸರಿನೊಳಗೆ ನಿಂತು ಅಲ್ಲಿದ್ದ ಎಲ್ಲರಿಗೂ ಒಳ್ಳೆಯದನ್ನು ಮಾಡುತ್ತಿದ್ದಾರೆ, ಅನುಗ್ರಹವನ್ನು ಮಾಡುತ್ತಿದ್ದಾರೆ. ನಿಮ್ಮೆಲ್ಲರಿಗೂ ಎಲ್ಲ ರೀತಿಯ ಅನುಗ್ರಹ ಆಶೀರ್ವಾದ ಮಾಡಲಿ ಅಂತ ಕೇಳ್ತಾ ಇಂದಿನ ಸಂಚಿಕೆಯನ್ನು ಮುಗಿಸ್ತೇನೆ. ಮತ್ತು ಮುಂದಿನ ವಾರ ನಿಮ್ಮನ್ನು ಇನ್ನೊಂದು ಲಘು ಚರಿತ್ರೆಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿಯ ತನಕ ನನಗೆ ಅಪ್ಪಣೆಯನ್ನು ಕೊಡ್ರಿ. ಜೈ ಶ್ರೀರಾಮ್, ಜೈ ಬಜರಂಗ.